ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಜೋರಾಗಿದೆ. ಜೂನಿಯರ್ ಎಂಎಲ್ಎಗಳ ಬಳಿಕ ಸೀನಿಯರ್ ಎಂಎಲ್ಎಗಳು ದೆಹಲಿಗೆ ತೆರಳಿದ್ದಾರೆ. ನಾಯಕತ್ವ ವಿಚಾರ ನಮಗೆ ಬೇಡ, ಸಂಪುಟ ರಚನೆ ವೇಳೆ ಆದ ಮಾತಿನಂತೆ ನಮಗೆ ಸಚಿವ ಸ್ಥಾನ ಕೊಟ್ಬಿಡಿ ಅಂತ ದೆಹಲಿ ದಂಗಲ್ ನಡೆಸಿದ್ದಾರೆ. ಈಗಾಗಲೇ 8 ಜನ ಶಾಸಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಆನೇಕಲ್ ಶಾಸಕ ಶಿವಣ್ಣ, ಶಿರಾ ಶಾಸಕ ಟಿಬಿ ಜಯಚಂದ್ರ, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ 8 ಮಂದಿ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ. ಇವತ್ತು ಬೆಳಗ್ಗೆ ಮತ್ತೆ 4 ಜನ ಶಾಸಕರು ದೆಹಲಿಗೆ ಹೊರಡೋಕೆ ಟಿಕೆಟ್ ಬುಕ್ ಮಾಡಿದಾರಂತೆ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ರೋಣ ಶಾಸಕ ಜಿಎಸ್ ಪಾಟೀಲ್, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೆಹಲಿಗೆ ಹಾರುವುದು ಫೈನಲ್ ಆಗಿದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಕಾಂಗ್ರೆಸ್ ಶಾಸಕರು ದೆಹಲಿಯತ್ತ ಮುಖ ಮಾಡಿದ್ರೆ ಡಿಕೆಶಿ ಬಣದ ಶಾಸಕರು ನಿಗಾ ವಹಿಸಿದ್ದಾರೆ. ತಾವು ದೆಹಲಿಗೆ ತೆರಳೋಕೆ ಪ್ಲಾನ್ ಮಾಡಿದ್ದಾರೆ. ನಾಳೆ ಅಂಬೇಡ್ಕರ್ ಜಯಂತಿ ಮುಗಿಸಿ ದೆಹಲಿಗೆ ಹೋಗೋಕೆ ಚಿಂತನೆ ನಡೆಸಿದ್ದಾರೆ. ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕ ಎಚ್ಸಿ ಬಾಲಕೃಷ್ಣ, ಎನ್ಎ ಹ್ಯಾರಿಸ್, ಯಶವಂತರಾಯಗೌಡ ಪಾಟೀಲ್, ಲಕ್ಷ್ಮಣ ಸವದಿ ಸೇರಿ ಹಲವು ಶಾಸಕರು ಮಂತ್ರಿ ಸ್ಥಾನದ ಪ್ರಬಲ ರೇಸ್ನಲ್ಲಿದ್ದಾರೆ. ಆದರೆ ನಾಯಕತ್ವದ ತೀರ್ಮಾನ ಆಗದೆ ಸಂಪುಟ ಪುನರ್ರಚನೆ ಸಾಧ್ಯ ಇಲ್ಲ ಅಂತಲೂ ಒಂದ್ ಕಡೆ ಅಭಿಪ್ರಾಯ ಮೂಡಿದೆ. ಕಾದು ನೋಡೋ ತಂತ್ರಕ್ಕೆ ಕೆಲ ಶಾಸಕರು ಮುಂದಾಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರು ದೆಹಲಿ ಯಾತ್ರೆ ವಿಚಾರವಾಗಿ ಚಿಕ್ಕಮಗಳೂರಿನ ಎನ್ಆರ್ಪುರ ಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋದ್ರೆ ತಪ್ಪೇನು, ಸಚಿವ ಸಂಪುಟ ಪುನರ್ರಚನೆ ಮಾಡೋ ಚರ್ಚೆ ಮಾಡಿದೀವಿ, ಆದರೆ ಉಪಚುನಾವಣೆ ಇದ್ದಿದ್ರಿಂದ ಪುನರ್ರಚನೆ ವಿಳಂಬ ಆಗಿದೆ. ಯಾವುದೇ ತಂಟೆ ತಕರಾರಿಲ್ಲ, ಶಾಸಕರು ಹೋಗ್ಲಿ ಬಿಡಿ ಎಂದರು. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಧ್ಯೆ ಮಾತಿನ ಯುದ್ಧ ಶುರುವಾದಂತಿದೆ. ಲಕ್ಷ್ಮಣ ಸವದಿಯನ್ನ ಬಿಜೆಪಿಗೆ ವಾಪಸ್ ಕರ್ಕೊಳ್ಳಲ್ಲ ಅಂತ ಹೇಳಿದ್ದ ರಮೇಶ್ ಜಾರಕಿಹೊಳಿ ಮಾತಿಗೆ ಸವದಿ ತಿರುಗೇಟ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸವದಿ, ಅವ್ರಿಗೆ ಮಾಡೋ ಕೆಲಸ ಇಲ್ಲ, ರಮೇಶ್ ಜಾರಕಿಹೊಳಿ ಜೆಡಿಎಸ್ ಸೇರೋ ಚಿಂತನೆಯಲ್ಲಿದ್ದಾರೆ ಅಂತ ಕಿಡಿಕಾರಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಟಿಕೆಟ್ ವಿಚಾರದಿಂದ ಶುರುವಾಗಿರೋ ಭಿನ್ನಮತ ದಿನೇ ದಿನೇ ತೀವ್ರ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ನೀಡಿದ್ದ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅಂಗೀಕರಿಸಿದ್ದಾರೆ. ಅಲ್ಲದೆ ಅಲ್ಪಸಂಖ್ಯಾತರ ಘಟಕವನ್ನೇ ವಿಸರ್ಜನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮೇಲೂ ಶಿಸ್ತು ಕ್ರಮದ ತೂಗುಗತಿ ನೇತಾಡ್ತಾ ಇದೆ. ಇವತ್ತು ನಜೀರ್ ಹುಸೇನ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಶಿಸ್ತು ಕ್ರಮ ಸೂಚನೆ ಹಿನ್ನೆಲೆ ಕೋಲಾರದಲ್ಲಿ ನಜೀರ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಚಿಕ್ಕಮಗಳೂರಿನ ಕೆಆರ್ಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀನಾಮೆ ಇನ್ನೂ ಕೊಟ್ಟಿಲ್ಲ, ಕೊಡಬಹುದು ಅನ್ಕೊಂಡಿದ್ದೀನಿ, ವರದಿ ಮೇಲೆ ಕ್ರಮ ಕೈಗೊಳ್ತಾರೆ, ಒಂದ್ ವೇಳೆ ತಲೆದಂಡ ಆದ್ರೆ ನಾವೇನ್ ಸೋಲ್ತೀವಾ ಅಂತ ಪ್ರಶ್ನೆ ಮಾಡಿದ್ರು. ಮುಂಬರುವ ಚುನಾವಣೆ ದೃಷ್ಟಿಯಿಂದ ಜೆಡಿಎಸ್ ದಳಪತಿಗಳ ಪರ ಬಿಜೆಪಿ ಹೈಕಮಾಂಡ್ ಒಲವು ತೋರಿದೆ. ಮತ್ತೊಮ್ಮೆ ದೇವೇಗೌಡರ ರಾಜ್ಯಸಭೆ ಪ್ರವೇಶಕ್ಕೆ ಹೈಕಮಾಂಡ್ ಆಸಕ್ತಿ ತೋರಿದ್ದು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಮೇಲೆ ಆಸಕ್ತಿ ತೋರಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋಕೆ ದಳಪತಿಗಳ ನೆರವು ಬೇಕಾಗಿದೆ. ಅಲ್ಲದೆ ರಾಜ್ಯ ಬಿಜೆಪಿ ನಾಯಕರಿಗಿಂತಲೂ ಕುಮಾರಸ್ವಾಮಿ ಹಿರಿಯ ಲೀಡರ್, 2 ಬಾರಿ ಸಿಎಂ ಆಗಿ ಮತ್ತೊಮ್ಮೆ ಜನರ ವಿಶ್ವಾಸ ಗಳಿಸೋ ನಂಬಿಕೆ ಇದೆ. ಹೀಗಾಗಿ ನಾಯಕರ ವಿರೋಧದ ನಡುವೆಯೂ ದೇವೇಗೌಡರಿಗೆ ವರಿಷ್ಠರು ಮಣೆ ಹಾಕೋ ಸಾಧ್ಯತೆ ಇದೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ವಾಗ್ದಾಳಿ ನಡೆಸಿದ್ರು. ಸ್ವಂತ ಹಿತಾಸಕ್ತಿಗಾಗಿ ಮುಖ್ಯಮಂತ್ರಿ ಆದವರು ಕುಮಾರಸ್ವಾಮಿ. ನೀವು ಸಿಎಂ ಆಗಿದಾಗ ತಾಜ್, ವೆಸ್ಟ್ ಸೈಡ್, ವೆಸ್ಟ್ ಸ್ಟ್ಯಾಂಡ್ ಬಿಟ್ಟು ಕದಲ್ತಾ ಇರಲಿಲ್ಲ. ವಿಧಾನಸೌಧದಲ್ಲೋ ಕೃಷ್ಣಾದಲ್ಲೋ ಕುಳಿತುಕೊಂಡು ಶಾಸಕರ ಹಾಗೂ ಜನಸಾಮಾನ್ಯರ ಕಷ್ಟ ಸುಖ ಕೇಳಲಿಲ್ಲ. ಆದರೆ ನಾನು ಜನರ ಅಭಿವೃದ್ಧಿಗೆ ಸೇವೆ ಮಾಡಿದ್ದೇನೆ. 5 ವರ್ಷಕ್ಕೆ ಬರೋ ಸೋಮಶೇಖರ್ ನಾನಲ್ಲ ಅಂತ ಗುಡುಗಿದ್ರು. ಬಿಜೆಪಿ ಹಾಗೂ ಆರ್ಎಸ್ಎಸ್ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮೊಕದ್ದಮೆ ದಾಖಲಿಸಿ ಬಂಧಿಸುವಂತೆ ಬಿಜೆಪಿ ಮುಖಂಡರು ಚಾಮರಾಜನಗರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೆ ದೂರು ಕೊಟ್ಟಿದ್ದಾರೆ. ಚಾಮರಾಜನಗರ, ಗುಂಡ್ಲುಪೇಟೆ, ಸಂತೆಮಾರಹಳ್ಳಿ, ಹನೂರು ಠಾಣೆಗಳಿಗೆ ದೂರು ಕೊಡಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದು, ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿ ಅಶಾಂತಿ ಉಂಟು ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಾಮೆಂಟ್ಸ್ ಹಾಕಿದ್ದ ಪ್ರಕರಣ ಸಂಬಂಧ ಆರೋಪಿಗಳ ಪತ್ತೆಗೆ ಎಸಿಜೆಎಂ ಕೋರ್ಟ್ ಸೂಚಿಸಿದೆ. 43 ಜನ ಆರೋಪಿಗಳಲ್ಲಿ 14 ಮಂದಿ ಆರೋಪಿಗಳನ್ನು ಬಂಧಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಇದೀಗ ಉಳಿದ 29 ಮಂದಿ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಅಕೌಂಟ್ಗಳ ಪತ್ತೆ ಜೊತೆಗೆ ಐಪಿ ಅಡ್ರೆಸ್ ಮೂಲಕ ಆರೋಪಿಗಳನ್ನು ಪತ್ತೆ ಹಚ್ಚೋಕೆ ಸಿಸಿಬಿ ಪೊಲೀಸರು ಸಜ್ಜಾಗಿದ್ದಾರೆ.
ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಮತ್ತೆ ಬ್ಯಾನರ್ ಗಲಾಟೆ ಜೋರಾಗಿದೆ. ಮಾಲೂರು ನಗರದ ಹೊಸ ಬಸ್ ನಿಲ್ದಾಣ ಬಳಿ ಬಿಜೆಪಿ ಮುಖಂಡ ಪ್ರದೀಪ್ ರೆಡ್ಡಿ ಅಳವಡಿಸಿದ ಬ್ಯಾನರ್ ಹರಿದು ಹಾಕಿರೋ ಆರೋಪ ಕೇಳಿಬಂದಿದೆ. ಮಾಲೂರಿನ ಹೂವಿನ ಕರಗೋತ್ಸವ ಹಾಗೂ ಸಿಡಿ ಉತ್ಸವ ಶುಭ ಕೋರಿ ಹಾಕಿದ್ದ ಬ್ಯಾನರ್ ಕಿತ್ತಾಕಿ ಕಾಂಗ್ರೆಸ್ನವರು ಬೇರೆ ಬ್ಯಾನರ್ ಹಾಕಿದ್ರಂತೆ. ಇದರಿಂದ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈ ಮಿಲಾಯಿಸಲು ಮುಂದಾಗಿದ್ರು. ಅನುಮತಿ ಇಲ್ಲದೆ ಎರಡೂ ಪಕ್ಷದವರು ಬ್ಯಾನರ್ ಹಾಕಿದ್ದಲ್ಲದೆ ಕಿತ್ತಾಡಿಕೊಂಡಿರುವುದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುವಂತ ಸ್ಥಿತಿ ನಿರ್ಮಾಣ ಮಾಡಿದೆ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ ಕೆವೈ ನಂಜೇಗೌಡ ಭೇಟಿ ನೀಡಿ ಕಾಂಗ್ರೆಸ್ ಮುಖಂಡರು ಹಾಗೂ ಅಡಿಷನಲ್ ಎಸ್ಪಿ ರವಿಶಂಕರ್ ಜೊತೆ ಮಾತುಕತೆ ನಡೆಸಿದರು. ಯುವಕನೊಬ್ಬನನ್ನ ಕಿಡ್ನಾಪ್ ಮಾಡಿ ಮಂಗಳಮುಖಿ ವೇಷ ಹಾಕಿಸಿ ಕಲೆಕ್ಷನ್ಸ್ ಹಾಗೂ ಸೆಕ್ಸ್ ವರ್ಕ್ಗೆ ಬಳಸಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಘಾತಕಾರಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ನಂಜನಗೂಡು ತ್ಯಾಗರಾಜ ಕಾಲೋನಿಯ ಅನಿಲ್ ಕುಮಾರ್ ಅಲಿಯಾಸ್ ಅಕ್ಷತಾ ಎಂಬ ಯುವಕನನ್ನ ಮಂಗಳೂರು ಮೂಲದ ಅನಿತಾ ಎಂಬ ಮಂಗಳಮುಖಿ ಮತ್ತು ತಂಡ 4 ತಿಂಗಳ ಹಿಂದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಕಿಡ್ನಾಪ್ ಮಾಡಿದಾಗಿ ಆರೋಪ ಮಾಡಲಾಗಿದೆ. ಬಳಿಕ ಬಲವಂತವಾಗಿ ಸೀರೆ ಉಡಿಸಿ ಆಭರಣ ತೊಡಿಸಿ ಬೀದಿಗಳಲ್ಲಿ ಕಲೆಕ್ಷನ್ ಮಾಡೋಕೆ ಬಿಟ್ಟಿದ್ದಾರೆ. ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ವಸೂಲಿ ಮಾಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಜೊತೆಗೆ ರೀಲ್ಸ್ ತಯಾರಿಸಿ ಸಾಮಾಜಿಕ ಜಾಲತಾಣಗಳಲ್ಲೂ ಅಪ್ಲೋಡ್ ಮಾಡಿದಾರಂತೆ. ಮಂಗಳೂರು ಹಾಗೂ ಕೇರಳ ಭಾಗಗಳಲ್ಲಿ ಸೆಕ್ಸ್ ವರ್ಕ್ಗೂ ಬಳಸಿಕೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.